ಕೋಲಾರ ಜಿಲ್ಲೆಯ ಬಿಜೆಪಿಗೆ ನೂತನ ಅಧ್ಯಕ್ಷರಾಗಿ ಓಂ ಶಕ್ತಿ ಚಲಪತಿ ನೇಮಕವಾಗಿದ್ದಾರೆ. ನೇಮಕಾತಿ ಏಕಪಕ್ಷೀಯವಾಗಿ ನಡೆದಿದೆ ಅಂತ ಜಿಲ್ಲಾ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ನೂತನ ಅಧ್ಯಕ್ಷರ ಹೆಸರು ಪ್ರಕಟವಾದ ಕುರಿತು ತೀವ್ರ ವಿರೋಧ ವ್ಯಕ್ತಪಡಿಸಿ ಜಿಲ್ಲಾಧ್ಯಕ್ಷ ಸ್ಥಾನ ಆಕಾಂಕ್ಷಿಯಾಗಿದ್ದ ಮಾಧ್ಯಮ ಸಂಚಾಲಕ ಕೆಂಬೋಡಿ ನಾರಾಯಣಸ್ವಾಮಿ ಸೇರಿ ಹಲವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಏಕಪಕ್ಷೀಯವಾಗಿ ಅಧ್ಯಕ್ಷರ ನೇಮಕಾತಿ ನಡೆದಿದೆ. ವೀಕ್ಷಕರಾಗಿದ್ದ ಮಾಜಿ ಎಂಎಲ್ಸಿ ಅಶ್ವಥ್ ನಾರಾಯಣ ತಾಲೂಕು ಅಧ್ಯಕ್ಷರ ಆಕಾಂಕ್ಷಿಗಳ ಪಟ್ಟಿ ಮಾತ್ರ ಪಡೆದು ಜಿಲ್ಲಾಧ್ಯಕ್ಷರ ಆಕಾಂಕ್ಷಿಗಳ ಪಟ್ಟಿ ಪಡೆಯಲಿಲ್ಲ. ಆದರೂ ನೇಮಕಾತಿ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ 4 ವರ್ಷಗಳಿಂದ ಪಕ್ಷ ಸಂಘಟನೆಯೇ ಇಲ್ಲ. ಪಕ್ಷ ಸಂಘಟನೆ ಮಾಡುವ ಕೆಲ ಹಂತದ ಕಾರ್ಯಕರ್ತರಿಗೆ ಯಾವುದೇ ಅಧಿಕಾರ ಹುದ್ದೆಯನ್ನ ಬಿಜೆಪಿಯಲ್ಲಿ ಕೊಟ್ಟಿಲ್ಲ. ಕೇವಲ ಕರಪತ್ರ ಹಂಚಲು ಮಾತ್ರ ಸೀಮಿತವಾಗಿದ್ದಾರೆ ಅಂತ ಆರೋಪಿಸಿದ ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಕಾರ್ಯಕರ್ತರಿಗೆ ಯಾವುದೇ ಹುದ್ದೆ ಕೆಲಸ ಕೊಡಲಿಲ್ಲ. ನೂತನ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಒಮ್ಮತದ ವ್ಯಕ್ತಿ ಅಲ್ಲ. ಎಲ್ಲ ಅಧಿಕಾರವೂ ಅವರಿಗೆ ಬೇಕಾ ಅಂತ ಪ್ರಶ್ನಿಸಿದ ಕಾರ್ಯಕರ್ತರು, ಜಿಲ್ಲಾಧ್ಯಕ್ಷರ ನೇಮಕಾತಿಯಲ್ಲಿ ನಡೆದಿರುವ ಅನ್ಯಾಯವನ್ನ ಸರಿಪಡಿಸಿ ಒಮ್ಮತದ ಅಭ್ಯರ್ಥಿಯನ್ನ ನೇಮಿಸಿ ಅಂತ ಹೇಳಿದರು. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಜಿಲ್ಲೆಯ ಬಿಜೆಪಿ ಸಂಘಟನೆಯ ಪರಿಸ್ಥಿತಿಯನ್ನ ನೋಡಿ ಅಧ್ಯಕ್ಷರ ನೇಮಕ ಮಾಡಬೇಕಾಗಿತ್ತು ಅಂತ ಬೇಸರ ಹೊರಹಾಕಿದ್ದಾರೆ. ಇವತ್ತು ಈ ವ್ಯವಸ್ಥೆಯ ಬಗ್ಗೆ ನಾವು ಇದೇನು ಪಕ್ಷದ ಬಗ್ಗೆ ನಾವು ಯಾವುದು ಚಕಾರ ಎತ್ತಲ್ಲ, ಜಿಲ್ಲಾಧ್ಯಕ್ಷರ ಬಗ್ಗೆ ಚಕಾರ ಎತ್ತಲ್ಲ. ನಾವು ಈ ವ್ಯವಸ್ಥೆ ಸರಿ ಹೋಗಬೇಕು. ಆದರೆ ಈ ವ್ಯವಸ್ಥೆ ಸರಿಪಡಿಸಿ ಮತ್ತೆ ಅಧ್ಯಕ್ಷರು ಮಾಡಬೇಕು. ನಮಗೆ ಎಲ್ಲರೂ ಒಪಿನಿಯನ್ ತಗೋಬೇಕು, ಕಾರ್ಯಕರ್ತರ ಒಪಿನಿಯನ್ ತಗೋಬೇಕು. ಇಲ್ಲ ಅಂದರೆ ಇವತ್ತು ಏನಾಗಿದೆ ಜಿಲ್ಲೆಯಲ್ಲಿ 4 ವರ್ಷದಿಂದ ಸಂಪೂರ್ಣವಾಗಿ ಮಲಗಿದೆ ಸಂಘಟನೆ. ಜಿಲ್ಲಾಧ್ಯಕ್ಷರು ಅಂತೀರಾ, ಪ್ರಧಾನ ಕಾರ್ಯದರ್ಶಿಗಳು ಅಂತೀರಾ. ಇಲ್ಲಿ 4 ವರ್ಷದಿಂದ ಜಿಲ್ಲಾಧ್ಯಕ್ಷರು ಮಾತು ಯಾರೂ ಕೇಳ್ತಾ ಇರಲಿಲ್ಲ. ಪಾಪ ಅವ್ರು ಫೋನ್ ಮಾಡಿ ಹೇಳ್ತಾ ಇದ್ರು ಕಾರ್ಯಕರ್ತರ ಮೀಟಿಂಗ್ಗೆ ಬರಬೇಕಪ್ಪ, ಮೀಟಿಂಗ್ಗೆ ಬರಬೇಕಪ್ಪ. ಜಿಲ್ಲಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಹೇಳ್ಕೋಬೇಕು. ಅದನ್ನ ತಾಲೂಕು ಜಿಲ್ಲಾಧ್ಯಕ್ಷರು ಹೇಳ್ತಾ ಇದ್ರು, ಅಪ್ಪ ಮೀಟಿಂಗ್ ಹೇಳಿದ್ರ ನಾನು ಬಂದ್ಬಿಡಪ್ಪ ಮೀಟಿಂಗ್ಗೆ ಅನ್ನೋದು. ಏನು ವಿಸಿಟಿಂಗ್ ಕಾರ್ಡ್ಗಳಿಗೆ ಪ್ರಧಾನ ಕಾರ್ಯದರ್ಶಿಗಳು ಮಾಡ್ಕೊಂಡಿದ್ರಾ? ಪಕ್ಷ ಸಂಘಟನೆ ಮಾಡೋಕೆ ಪ್ರಧಾನ ಕಾರ್ಯದರ್ಶಿಗಳು ಮಾಡ್ಕೊಂಡಿದ್ರಾ? ಇವತ್ತು ಪಕ್ಷದ ಸಿದ್ಧಾಂತದಲ್ಲಿ ಎಲ್ಲ ಒಬ್ಬರಿಗೆ ಯುವ ಮೋರ್ಚಾ ಅಧ್ಯಕ್ಷರು ಒಬ್ಬರಿಗೆ, ಯುವ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಒಬ್ಬರಿಗೆ, MLA ಒಬ್ಬರಿಗೆ, KDA ಚೇರ್ಮನ್ ಒಬ್ಬರಿಗೆ, ಜಿಲ್ಲಾಧ್ಯಕ್ಷರು ಒಬ್ಬರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಒಬ್ಬರಿಗೆ ಕೊಟ್ಟಿದ್ದಲ್ಲ. ನಮ್ಮ ಬಂದಿರಲಿಲ್ಲ ರಾಜ್ಯಾಧ್ಯಕ್ಷರೇ, ಇಲ್ಲಿ ಕಾರ್ಯಕರ್ತರಿದ್ದಾರೆ. ಜಿಲ್ಲೆಯ ಮಾಜಿ ಶಾಸಕರು, ಮಾಜಿ ಜಿಲ್ಲಾಧ್ಯಕ್ಷರು ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನೇಮಕಾತಿ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರ ಏಕಪಕ್ಷೀಯ ತೀರ್ಮಾನದಿಂದಾಗಿ ಈ ನೇಮಕಾತಿ ನಡೆದಿದ್ದು, ಇದಕ್ಕೆ ನಮ್ಮ ವಿರೋಧವಿದೆ ಅಂತ ಒಂದೆಡೆ ಕಾರ್ಯಕರ್ತರು ಅಸಮಾಧಾನ ಹೊರಹಾಕಿದ್ರೆ, ಮತ್ತೊಂದೆಡೆ ನೂತನ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಅವರ ನೇಮಕ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಮಾಡಲಾಗಿದೆ. ಅಸಮಾಧಾನಗೊಂಡಿರುವವರನ್ನ ಸಮಾಧಾನಪಡಿಸುವ ಪ್ರಯತ್ನ ಮಾಡಲಾಗುವುದು ಅಂತ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ನೂತನ ಜಿಲ್ಲಾಧ್ಯಕ್ಷರ ಪರ ಬ್ಯಾಟ್ ಬೀಸಿದ್ರು. ಆಗ್ತಾ ಇತ್ತು, ಆಯ್ಕೆ ಪ್ರಕ್ರಿಯೆ ನಡೀತಾ ಇತ್ತು. ಚುನಾವಣಾ ವೀಕ್ಷಕರಾಗಲಿ ಅಧಿಕಾರಿಗಳಾಗಲಿ ಬಂದಿದ್ದಂಥ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ಜನ ಮುಖಂಡರುಗಳು ಅವರವ್ರ ಹೆಸರುಗಳನ್ನು ಸೂಚನೆ ಮಾಡಿದಾಗ ಓಂಶಕ್ತಿ ಚಲಪತಿ ಅವರ ಹೆಸರನ್ನು ಸೂಚನೆ ಮಾಡಿದ್ರು. ಅದೇ ರೀತಿಯಲ್ಲಿ 3 ಹೆಸರುಗಳನ್ನು ಹೈಕಮಾಂಡ್ಗೆ ಕಳಿಸಿದ್ರಿ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಪಾರ್ಟಿಯಲ್ಲಿ ಅದಕ್ಕೆ ನಾವು ಬದ್ಧರಾಗಿರ್ತೀರಿ. ಇದು ಯಾರೇ ಒಂದು ವ್ಯಕ್ತಿಯ ತೀರ್ಮಾನ ಅಲ್ಲ ಅನ್ನೋವಂಥದ್ದು ಇವತ್ತೇನು ಕೋಲಾರ ಜಿಲ್ಲೆಯಲ್ಲಿ ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥವ್ರು ಯಾರೋ ಹೆಸರು ಹೇಳ್ತಾ ಇದ್ರಿ, ಅವರೂ ಇದನ್ನು ತಿಳ್ಕೊಬೇಕು. ಏಕಪಕ್ಷೀಯವಾಗಿ ನಾವು ಒಬ್ಬರೇ ಡಿಸಿಷನ್ ತಗೊಳ್ಳೋದಾದರೆ ನಾವು ಯಾರು ಬೇಕಾದ್ರೂ ಹೆಸರು ನಾವು ಘೋಷಣೆ ಮಾಡ್ಬೋದಾಗಿದೆ. ಅದಕ್ಕೆ ಚುನಾವಣಾ ಅಧಿಕಾರಿಗಳನ್ನಾಗಲಿ ಮತ್ತು ವೀಕ್ಷಕರನ್ನಾಗಲಿ ಇಲ್ಲಿ ಕಳಿಸೋಂಥದ್ದು, ಪ್ರತಿ ತಾಲೂಕುಗಳಿಂದನೂ ನಮ್ಮ ಸೀನಿಯರ್ ಮುಖಂಡರುಗಳನ್ನು, ಪದಾಧಿಕಾರಿಗಳನ್ನು ಕರೆಸೋಂಥದ್ದು, ಪ್ರತಿಯೊಬ್ಬರ ಹತ್ರನೂ ಅವರ ಅನಿಸಿಕೆಗಳನ್ನು ತಿಳ್ಕೊಳ್ಳೋಂಥದ್ದು ಈ ಪ್ರಕ್ರಿಯೆ ಎಲ್ಲ ನಡೆದಿರುತ್ತೆ. ಅದಕ್ಕೋಸ್ಕರ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇರುತ್ತೆ. ಎಲ್ಲರೂ ದೇವರಂಥವರೇ ಎಲ್ಲರ ಹತ್ರನೂ ಒಳ್ಳೆಯವ್ರು ಅನಿಸ್ಕೊಳ್ಳೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಕೆಂಬೋಡಿ ನಾರಾಯಣಸ್ವಾಮಿಯವ್ರಿಗೂ ಮತ್ತು ಅವ್ರನ್ನ ಹೇಳಿಸಿ ಯಾರಾದರೂ ಪ್ರೆಸ್ಗೆ ಕಳಿಸಿದ್ರೆ ಅವ್ರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಎಲ್ಲರೂ ಒಟ್ಟಿಗೆ ಜೊತೆಯಲ್ಲಿ ಹೋಗೋಂಥ ರೀತಿಯಲ್ಲಿ ಕೆಲಸ ಮಾಡೋಣ. ಕೆಂಬೋಡಿ ನಾರಾಯಣಸ್ವಾಮಿ ನಮ್ಮ ಪಾರ್ಟಿ ಕಾರ್ಯಕರ್ತನೇ, ಸ್ವಲ್ಪ ಬೇಜಾರಾಗಿರ್ಬೋದು. ಅದಕ್ಕೋಸ್ಕರ ಅದನ್ನೆಲ್ಲ ತಿದ್ದುಕೊಂಡು ಸರಿ ಮಾಡಿಸ್ಕೊಂಡು ನಾವು ಕರ್ಕೊಂಡು ಹೋಗ್ತೀವಿ. ಒಟ್ನಲ್ಲಿ ಬಣ ಬಡಿದಾಟದಿಂದ ಹೊರಬರಲಾಗದ ಪರಿಸ್ಥಿತಿಯಲ್ಲಿ ಇರುವ ಬಿಜೆಪಿಗೆ ಇದೀಗ ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ಉಂಟಾಗಿರುವ ಅಸಮಾಧಾನ ಮತ್ತಷ್ಟು ನುಂಗಲಾರದ ಬಿಸಿ ತುಪ್ಪವಾಗಿದೆ. ಇದಕ್ಕೆ ಹೈಕಮಾಂಡ್ ಯಾವ ರೀತಿಯಲ್ಲಿ ಮುಲಾಮು ಹಚ್ಚಲಿದೆ ಅಂತ ಕಾದು ನೋಡಬೇಕಾಗಿದೆ. MMTV ನ್ಯೂಸ್ ಬ್ಯೂರೋ, ಕೋಲಾರ.